ವಿದ್ಯಾರ್ಥಿಗಳೇ, ಪ್ರಾರಂಭದಿಂದ ನಿಮಗೆ ನಾನು ಕೊಟ್ಟೀನಿ, ಲಕ್ಷ ಕೊಟ್ಟು ನೋಡ್ರಿ ಹೆಂಗೆ ಅದನ್ನು ಉತ್ತರ ಬಿಡಿಸ್ಬೇಕು ಅನ್ನೋದನ್ನು ತಿಳಿಸ್ತೀನಿ ನಿಮಗೆ. ಅದು ಗುರ್ತಾಗ್ತದೆ ನಿಮ್ಗೆ ಹೆಂಗೆ ಮಾಡಬೇಕು, ಹೆಂಗೆ ಇದು ಮಾಡಬೇಕು ಅನ್ನೋದು ತಿಳಿತದ. ಒಂದು ನಾ ತಿಳಿಸ್ತದೆ. ಇವಕ್ಕೆ ಏನಂತಾರೆ ಘನ. ಘನ ಅಂದ್ರೆ ಒಂದು ಸಂಖ್ಯೆನ 3 ಸಲ ಇಟ್ಟು ಗುಣಾಕಾರ ಮಾಡೋದು. ಒಂದು ಸಂಖ್ಯೆನ 3 ಸಲ ಇಟ್ಟು ಗುಣಾಕಾರ ಮಾಡೋದು. ನೋಡಿ, -5 ಗುಂಡ್ಲೆ -5 ಗುಂಡ್ಲೆ -5. 5 5 25, 25 5 125. ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್, ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್, ಆದ್ದರಿಂದ ಉತ್ತರ ಮೈನಸ್. ಈಗ ನಾವೊಂದು ತಿಳಿಸಿ ಹೇಳೀನಿ, ನೀವೆಲ್ಲ ಲೆಕ್ಕ ಆಗೋ ತನಕ ಮ್ಯೂಟ್ ತೆಗಿಬಾರ್ದು, ಚೆಂದಂಗೆ ವಿಚಾರ ಮಾಡಬೇಕು. ಆಮೇಲೆ ನಿಮಗೆ ನಾನು ಚೆಂದಂಗೆ ತಿಳಿಸಿ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ಒಂದು ಮಾದರಿ ನಾನು ಇದರಾಗಿ ಬಿಡಿಸಿ ತೋರಿಸ್ತೇನೆ. ಯಾಕಂತ ಕೇಳ್ರಿ, ಅಂದ್ರೆ ಎಲ್ಲ ಗಣಿತ ಬರ್ದಲ್ಲ, ಇನ್ನೊಂದು ಮಾದರಿ ನಾನು ತೋರಿಸ್ತೀನಿ. ಇಲ್ಲಿ ಇನ್ನೊಂದು ಮಾದರಿ ನಾನು ಯಾವುದು ತೋರಿಸ್ತೀನಿ ಅನ್ನೋದು ನಿಮಗೆ ಲಕ್ಷ ಕೊಟ್ಟು ನೋಡ್ರಿ. ಇದನ್ನು ತೋರಿಸ್ತಾನೆ ನೋಡಿ. ದಶಮಾಂಶ ಇಲ್ಲ ಅಂತ ತಿಳ್ಕೊರಿ. -2 ಗುಂಡ್ಲೆ -2 ಗುಂಡ್ಲೆ -2. ದಶಮಾಂಶ ಇಲ್ಲ ಅಂತ ತೆಗೆದು ನೀವು ಗುಣಾಕಾರ ಮಾಡಿ. ಆಮೇಲೆ ಮೈನಸ್ ಗುಂಡ್ಲೆ ಪ್ಲಸ್, ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್, ಪ್ಲಸ್ ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್. 2 2 4, 4 2 8. ಇಲ್ಲಿ ಒಂದು ದಶಮಾಂಶದ ಅಂತಂದ್ರೆ ನೀವು ಏನು ಮಾಡಬೇಕು, ಘನ ಅಂದರೆ 3 ದಶಮಾಂಶಗಳನ್ನು ಇಡಬೇಕು. ಇಷ್ಟೇ. ಇದು ವೆರಿ ಇಂಪಾರ್ಟೆಂಟ್. ಇದು ದಶಮಾಂಶ 0 0 0 8 ಮೈನಸ್. ನೋಡ್ರಿ ಘನ ಹೆಂಗದ. ಯಾಕೆ ನಾ ಹೇಳ್ತಾನಂದ್ರೆ ಇದ್ರದೊಂದು ದಶಮಾಂಶ ಮಾಡ್ರಿ, ಅದ್ರ ಗುರ್ತ ಮಾಡ್ಕೊರಿ. ಇದೊಂದು ದಶಮಾಂಶ, ಇದರದೊಂದು ದಶಮಾಂಶ, ಇದರದೊಂದು ದಶಮಾಂಶ. ಎಷ್ಟದು? ಈಗ ಇದರದೊಂದು ದಶಮಾಂಶ, ಆಮೇಲೆ ಇದರದೊಂದು ದಶಮಾಂಶ, ಇದರದೊಂದು ದಶಮಾಂಶ. 3 ಸ್ಥಾನ ಮಾಡಿಕಿಸ ನೀವು ಘನ ಕಂಡು ಹಿಡಿಬೇಕಾಗ್ತದೆ. 2 ಮಾದರಿ ತಿಳಿಸಿದ್ದು ಮುಂದಿನ ನೀವು ನೋಡಿ. ಆನ್ಸರ್ ಈಸ್ ಈಕ್ವಲ್ ಟು 0.008. ಇದ್ರ ಘನಮೂಲ ತೆಗೆದ್ರೆ 0.2 ಬರ್ತದೆ. ಯಾಕಂದ್ರೆ 3 ಸ್ಥಾನಕ್ಕೆ ಒಂದೊಂದು ಒಡೆದು ಕೊಡಬೇಕು ನೀವು, ಅದನ್ನು ಘನಮೂಲ ಕಂಡು ಹಿಡಿಯಾಗ. ಅದನ್ನು ಅಂಥವು ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಮಾಡೋದು ಅಂದ್ಕೊಳ್ಳಿ ನೋಡ್ರಿ. 1/10 ಗುಂಡ್ಲೆ 1/10 ಗುಂಡ್ಲೆ 1/10 ಇಸ್ ಈಕ್ವಲ್ ಟು 1 1 1, 1 ಮುಂದೆ 3 0. ಇದರ ಉತ್ತರ ನೋಡ್ರಿ. ಇದು ನೋಡ್ರಿ, -2 3 ಗುಂಡ್ಲೆ -2 3 ಗುಂಡ್ಲೆ -2 3 ಇಸ್ ಈಕ್ವಲ್ ಟು ನೋಡ್ರಿ 2 2 4, 4 2 8 ಸರ್ವಸ್ವಾಲೆ. 3 3 9, 9 3 20. ಈಗೇನದ ಸ್ಥಾನ ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್, ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್. ಇದರ ಉತ್ತರ -8 27 ಬಂದಿತ್ತಂದ್ರೆ ಕರೆಕ್ಟ್ ಹಾಕೋರಿ. ಉತ್ತರ -8 27. ಈಗ -3 4 -3 4 ಗುಂಡ್ಲೆ -3 4 ಗುಂಡ್ಲೆ -3 4. ಎಲ್ಲ ಸೈನಿಕ್ ಸ್ಕೂಲ್ಕದು ಎಲ್ಲ ಇಂಥವೆಲ್ಲ ಗಣಿತಗಳು ಬೀಳ್ತಿರ್ತಾವೆ. 3 3 9, 9 3 27, 27 ಇಡ್ರಿ. 4 4 16, 16 4 64 ಆಯ್ತು. ಬೆಸ ಸ್ಥಾನದ ಉತ್ತರ ಮೈನಸ್ ಇಟ್ಬಿಡ್ರಿ, ಮುಗಿದೋತು. ಆನ್ಸರ್ ಇಸ್ ಈಕ್ವಲ್ ಟು -27 60. ಇದು ನೋಡ್ರಿ ಎಷ್ಟು ಸರಳದ. ಈಗ ದಶಮಾಂಶ ಇಲ್ಲ ಅಂತ ತಿಳ್ಕೊರಿ, 3 ಸ್ಥಾನ ಇಡ್ಬೇಕು, 3 ಸಲ ಇರಲ್ಲ ಆದ್ರೂ ನೋಡೋಣ. 25 ಗುಂಡ್ಲೆ 2.5 ಗುಂಡ್ಲೆ 2.5. ಇದ್ರದ್ದು ಎಷ್ಟು ಬರ್ತದೆ ಅಂದರೆ 25 125, 125 25 ಎಷ್ಟಾಗ್ತದೆ ನೋಡ್ರಿ.
ಅದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಗುಣಾಕಾರ ಮಾಡಬೇಕಾದದ್ದು 25 25 625 ಇಲ್ಲೇ ಇಡ್ರಿ. 625 25 125 ನೋಡ್ರಿ ಹೆಂಗ ನಾ ತಲೆ ಓಡಿಸ್ತೀನಿ. 25 625 25 125 ಕೈಲ ಬಂತು 12. 25 50 1 12 62 ಕೈಲ ಬಂತು 6 6. 25 150 1 6 156 ನೋಡ್ರಿ 156 ಬಂತ. ಎಷ್ಟು ಸ್ಥಾನ? 1 2 3 1 2 3. ಆನ್ಸರ್ ಇಸ್ ಈಕ್ವಲ್ ಟು 15.625. ಇದಕ್ಕೆ 3 ಸ್ಥಾನ ಕೊಡ್ಬೇಕು, ನೆನ್ಪಿಟ್ಕೊಳ್ರಿ. ಹೆಂಗೆ ಮಾಡ್ಬೇಕನ್ನೋದು ತೋರಿಸಿದ ನಾನು ನೀವು. ಈಗ ನೋಡಿ -0.2 ಅದು ತೆಗೀರದ್ನು 0 ಬಿಂದು 2 ಗುಂಡ್ಲೆ ಬಿಂದು 2 ಗುಂಡ್ಲೆ 2 2 4 4 2 8 0.2 ಇಲ್ಲ. ಇದು ಪ್ಲಸ್ನಾಗ ಅದ, ಏನು ಪ್ರಾಬ್ಲಮ್ ಇಲ್ಲ. 1 4 ಗುಂಡ್ಲೆ 1 4 ಗುಂಡ್ಲೆ 1 4 ಇಸ್ ಈಕ್ವಲ್ ಟು 1 1 1 1 1 1 4 4 16 16 4 64. ಯಾಕಂದ್ರೆ ಇದು ಪ್ಲಸ್ ಅದ ಅಂದ್ರೆ 164. ಇಲ್ಲಿ ಮೈನಸ್ ಅದ ನೋಡ್ರಿ ಹೆಂಗೆ ಮಾಡ್ಬೇಕು. ಮೈನಸ್ ಅದಂದ್ರೆ -1 2 ಗುಂಡ್ಲೆ -1 2 ಗುಂಡ್ಲೆ -1 2 ಇಸ್ ಈಕ್ವಲ್ ಟು 1 1 1 1 1 1 2 2 4 4 2 8 ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್. ಬೆಸ ಸ್ಥಾನದಾಗಿತ್ತು ಅಂದ್ರೆ ಮೈನಸ್ ಇಟ್ಬಿಡ್ರಿ ಉತ್ತರ ಅಂತ ಹೇಳಿದ್ದೆ. ಈಗ ಇಲ್ಲಿ ನೋಡ್ರಿ ಎಷ್ಟು ಮಜಾ. 0.3 ಮೈನಸ್ ಗುಂಡ್ಲೆ -0.3 ಗುಂಡ್ಲೆ -0.3 ಹಿಂಗೂ ತಿಳಿಸ್ತದೆ ನಿಮ್ಮ. ಹಿಂಗೆ ಇಟ್ಕೊಂಡದು ಮಾಡೋರಿರ್ತಾರೆ ಒಳಗೆ. 3 3 9 9 3 27 ನೀವು ಇಲ್ಲಿ ಇಡ್ರಿ. ಇಟ್ಟಾಗ ಸ್ಥಾನ ಎಣಿಸ್ರಿ 1 2 3. ಈಗ ಆಲ್ರೆಡಿ 2 ಇದು 3ನೇದು ಬಿಂದು 0. ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ ಪ್ಲಸ್ ಗುಂಡ್ಲೆ ಮೈನಸ್ ಮೈನಸ್. ಆನ್ಸರ್ ಇಸ್ ಈಕ್ವಲ್ ಟು -0.027. ನೀವು ಇಂಥ ಗಣಿತಗಳನ್ನು ಕಲ್ತ್ರಿ ಅಂತಂದ್ರೆ ಏನು ಸೈನಿಕ್ ಸ್ಕೂಲ್ ನವೋದಯ ಅಭ್ಯಾಸ ಏನೇನೇನೇನು ದಂಡಿಗೆ ಹತ್ತೋದಿಲ್ಲ ನಿಮಗೆ. ಅಥವಾ ಸುಮ್ಮ ಕಣ್ಣು ಮುಚ್ಚಿ ಪೇಪರನ್ನು ಬಿಡಿಸಿ ಬರ್ತೇವೆ. ಬರೇ ಕಣ್ಣು ಮುಚ್ಚ ಎಂಥ ಸರಳವ ಇವು. ಇಂಥ ಲೆಕ್ಕ ಕಲ್ತಾಗ ನವೋದಯದ ಗಣಿತಗಳು ಎದಕ್ಕೆ ಹತ್ತಬೇಕು ನಿಮಗೆ? ಇದು ಎಲ್ಲ ನಾಲೆಜ್ ಇರಬೇಕು ನಿಮಗೆ. ಯಾಕಂದ್ರೆ ನಿಮಗೆ ಇಂಥ ಗಣಿತಗಳು ಹಿಂಗೆ ಕೊಟ್ಟು ಬಿಟ್ಟ ಅಂತಂದ್ರೆ ಏನು ನೋಡ್ತೀರ? ಇದಮ್ ಸಣ್ಣ ಲೆಕ್ಕ ಮಾಡ್ರಿ, ನೋಡ್ರಿ, ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡ್ರಿ, ದೊಡ್ಡದಾಗಿರೋದು.